ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯೆಗಳ ಆಟ ಈ ಅಧ್ಯಾಯದ ಪುಟ ಸಂಖ್ಯೆ 137ರಲ್ಲಿ ಇರುವಂತಹ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯೋಣ. ಪ್ರಶ್ನೆ 1. ಒಂದು 8 ಅಂಕಿಗಳ ಸಂಖ್ಯೆಯ ಡಿಜಿಟಲ್ ರೂಟ್ 5 ಆಗಿದೆ. ಆ ಸಂಖ್ಯೆಗಿಂತ 10 ಹೆಚ್ಚಾಗಿರುವ ಸಂಖ್ಯೆಯು ಡಿಜಿಟಲ್ ರೂಟ್ ಏನಾಗಿರುತ್ತದೆ ಅಂತ ಹೇಳಿ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ನಮಗೆ ಮೊದಲು ಕೊಟ್ಟಿರುವಂಥದ್ದು ಏನಂದರೆ, ಒಂದು ಅಂಕಿಯ 8 ಅಂಕಿಗಳ ಸಂಖ್ಯೆಯ ಡಿಜಿಟಲ್ ರೂಟನ್ನು ನಮಗೆ ಕೊಟ್ಟಿದ್ದಾರೆ. ಎಷ್ಟು ಅಂತೇಳಿ 5 ಅಂತ ಕೊಟ್ಟಿದ್ದಾರೆ. ಹಾಗೆ ಆ 8 ಅಂಕಿಯ ಸಂಖ್ಯೆ ಏನಿದೆ ಅದಕ್ಕೆ ನಾವು 10ನ್ನು ಆ್ಯಡ್ ಮಾಡಿದಾಗ ನಮಗೆ ಸಿಗುವಂತಹ ಡಿಜಿಟಲ್ ರೂಟ್ ಏನಾಗಿರ್ತದೆ ಅಂತ ನಾವಿಲ್ಲಿ ಕಂಡುಹಿಡಿಯಬೇಕು. ಇದಕ್ಕೆ ಉತ್ತರವನ್ನು ನಾವು ಉದಾಹರಣೆ ಮೂಲಕ ಕೂಡ ಕಂಡುಹಿಡಿಬಹುದು ಅಥವಾ ನೇರವಾಗಿ ಕೂಡ ಕಂಡುಹಿಡಿಬಹುದು. ಸೊ ಮೊದಲಿಗೆ ಏನೆಲ್ಲ ಬರಿಬೇಕು ಅಂತ ನೋಡುವ. 8 ಅಂಕಿಗಳ ಸಂಖ್ಯೆಯ ಡಿಜಿಟಲ್ ರೂಟನ್ನು ನಮಗೆ ಕೊಟ್ಟಿದ್ದಾರೆ. ಎಷ್ಟು ಅಂತೇಳಿ 5. ಹಾಗೆ ಆ ಸಂಖ್ಯೆಗೆ ನಾವು ಎಷ್ಟನ್ನು ಹೆಚ್ಚಿಸಬೇಕು, ಎಷ್ಟನ್ನು ಕೂಡಿಸಬೇಕು? 10 ಹೆಚ್ಚಾಗಿರುವ ಸಂಖ್ಯೆ ಅಂದರೆ ನಾವು 10ನ್ನು ಕೂಡಿಸಬೇಕು. ಸೊ ಹೆಚ್ಚಿಸಬೇಕಾದಂತಹ ಸಂಖ್ಯೆ 10. ಈಗ ಈ 10ರ ಡಿಜಿಟಲ್ ರೂಟನ್ನು ಕಂಡುಹಿಡಿಯಿರಿ. 10ರ ಡಿಜಿಟಲ್ ರೂಟ್ ಏನಾಗ್ತದೆ? 1 + 0 ಅಂದರೆ 10ರ ಡಿಜಿಟಲ್ ರೂಟ್ 1 ಆಗಿದೆ. ಈಗ ಹೆಚ್ಚಾಗಿರುವ 10 ಹೆಚ್ಚಾಗಿರುವಂತಹ ಸಂಖ್ಯೆಯ ಡಿಜಿಟಲ್ ರೂಟ್ ಅಥವಾ ಹೊಸ ಡಿಜಿಟಲ್ ರೂಟ್ ಏನಾಗಿರ್ತದೆ? ನಮಗೆ ಕೊಟ್ಟಿರುವಂಥ 8 ಅಂಕಿಗಳ ಸಂಖ್ಯೆಯ ಡಿಜಿಟಲ್ ರೂಟ್ ಮತ್ತೆ ನಾವು 10 ಹೆಚ್ಚಿಸಬೇಕಿರುವಂತಹ ಸಂಖ್ಯೆ ಏನಿದೆ 10, ಅದರ ಡಿಜಿಟಲ್ ರೂಟ್, ಇದೆರಡನ್ನು ಕೂಡಿಸಿದಾಗ ಅಂದರೆ 5 + 1 ಮಾಡಿದಾಗ ನಮಗೆ ಸಿಗುವಂಥ ಸಂಖ್ಯೆ ಏನಿದೆ 6. ಇದು 10 ಹೆಚ್ಚಾಗಿರುವ ಸಂಖ್ಯೆಯ ಡಿಜಿಟಲ್ ರೂಟ್ ಆಗಿರ್ತದೆ. ಸೊ ಇಲ್ಲಿ ಉತ್ತರ 10 ಹೆಚ್ಚಾಗಿರುವ ಸಂಖ್ಯೆಯ ಡಿಜಿಟಲ್ ರೂಟ್ 6 ಅಂತ ಹೇಳ್ಬೋದು. ಹಾಗೆ ಇದನ್ನು ಉದಾಹರಣೆಯ ಮೂಲಕ ಕೂಡ ಅರ್ಥ ಮಾಡಿಕೊಳ್ಳಬಹುದು. 10 ಹೆಚ್ಚಾಗಿರುವ ಸಂಖ್ಯೆಯ ಡಿಜಿಟಲ್ ರೂಟ್ 6 ಅಂತ ಬರೀಬಹುದು. ಇದನ್ನು ಒಂದು ಉದಾಹರಣೆ ಮೂಲಕ ಕೂಡ ನಾವು ಅರ್ಥ ಮಾಡಿಕೊಳ್ಳುವ. ಇಲ್ಲಿ ನಾನು ಒಂದು ಸಂಖ್ಯೆಯನ್ನು ತೆಗೆದುಕೊಳ್ತೇನೆ. ಯಾವುದೇ ಸಂಖ್ಯೆಯನ್ನು ನೀವು ತೆಗೆದುಕೊಳ್ಬೋದು, ಆದರೆ ಆ ಸಂಖ್ಯೆ ಏನಾಗಿರಬೇಕು? 8 ಅಂಕಿಗಳ ಸಂಖ್ಯೆಯಾಗಿರಬೇಕು. ಸೊ ಮೊದಲಿಗೆ 8 ಅಂಕಿಗಳ ಸಂಖ್ಯೆ ಆಗಿರಬೇಕು. ಹಾಗೆ ಅದರ ಡಿಜಿಟಲ್ ರೂಟ್ ಏನಿದೆ ಅದು ಎಷ್ಟು ಬರಬೇಕು? ನಮಗೆ 5 ಅಂತ ಬರಬೇಕು. ಆ ರೀತಿ ಬರುವ ರೀತಿಯಲ್ಲಿ ನೀವು ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಸೊ ಮೊದಲಿಗೆ ನಾನು 8 ಅಂತ ತೆಗೆದುಕೊಳ್ತೇನೆ. ನಂತರ ಇಲ್ಲಿ 0 ಹಾಕುವ. 3, 4, 5, 6 ಹಾಗೆ ಇಲ್ಲಿ 1 ತೆಗೆದುಕೊಳ್ತೇನೆ. ಹಾಗೆ ಇಲ್ಲಿ 5 ಅಂತ ತೆಗೆದುಕೊಳ್ತೇನೆ. ಈಗ ಈ ಸಂಖ್ಯೆಯ ಡಿಜಿಟಲ್ ರೂಟ್ ಏನಾಗಿದೆ? ಇದನ್ನು ಕೂಡಿಸಿದಾಗ ನಿಮಗೆ 8 + 0 + 0 + 0 + 0 ಹಾಗೆ +0 +1 +5 9 ಮತ್ತೆ 14 ಸಿಗ್ತದೆ. ನೆಕ್ಸ್ಟ್ ಪುನಃ 14ನ್ನು ಕೂಡಿಸಿ 1 + 4 ಮಾಡಿದರೆ ನಿಮಗೆ ಇಲ್ಲಿ ಏನು ಡಿಜಿಟಲ್ ರೂಟ್ ಸಿಗ್ತಾ ಇದೆ? 5 ಸಿಗ್ತಾ ಇದೆ. ನಂತರ ಕ್ವಶನಲ್ಲಿ ಏನು ಹೇಳಿದ್ದಾರೆ? ಈ ಸಂಖ್ಯೆಗಿಂತ 10 ಹೆಚ್ಚಾಗಿರುವಂಥ ಸಂಖ್ಯೆ. ನಾವು ತೆಗೆದುಕೊಂಡಿರುವಂಥ ಸಂಖ್ಯೆ ಯಾವುದು? ಈ ಸಂಖ್ಯೆ. ಇದಕ್ಕೆ ನಾವೀಗ 10ನ್ನು ಕೂಡಿಸಬೇಕು. ಸೊ 8 0 0 0 ಹಾಗೆ 0 1 5 ಅಂತ ಇದೆ. ಇದಕ್ಕೆ 10ನ್ನು ಕೂಡಿಸಿ. ಸೊ 10ನ್ನು ಕೂಡಿಸಿದಾಗ ನಮಗಿಲ್ಲಿ ಏನು ಸಿಗ್ತಾ ಇದೆ? ನಮಗಿಲ್ಲಿ ಸಿಗ್ತಾ ಇದೆ 8 0 0 0 0 0 2 5 ಅಂತ ಸಿಗ್ತಾ ಇದೆ. ನೆಕ್ಸ್ಟ್ ನಾವೇನು ಮಾಡಬೇಕು? ನಮಗೆ ಸಿಕ್ಕಿರುವಂಥ ಕೂಡಿಸಿದಾಗ ಸಿಕ್ಕಂಥ ಸಂಖ್ಯೆ ಏನಿದೆ ಇದರ ಡಿಜಿಟಲ್ ರೂಟನ್ನು ಫೈಂಡ್ ಔಟ್ ಮಾಡಬೇಕು. ಇದರ ಡಿಜಿಟಲ್ ರೂಟ್ ಏನಾಗಿರ್ತದೆ? ಈಗ ಇದನ್ನು ಕೂಡಿಸಿ 8 + 0 + 0 + 0 + 0 + 0 +2 ಮತ್ತು +5. ಸೊ 10 ಇದು ಎಷ್ಟನ್ನು ಕೊಡ್ತದೆ? 15 ಕೊಡ್ತದೆ. ಪುನಃ 15 ಏನಿದೆ ಇದನ್ನು ಕೂಡಿಸಿ 1 + 5 ಇಲ್ಲಿ ಕೂಡಿಸಿದಾಗ ನಮಗೆ ಎಷ್ಟು ಸಿಗ್ತಾ ಇದೆ? 6 ಅಂತ ಸಿಗ್ತಾ ಇದೆ. ಹಾಗಾಗಿ 8 ಅಂಕಿಗಳ ಸಂಖ್ಯೆಗೆ ನಾವು 10ನ್ನು ಹೆಚ್ಚಾಗಿ ಕೂಡಿಸಿದಾಗ ನಮಗೆ ಸಿಗುವಂಥ ಡಿಜಿಟಲ್ ರೂಟ್ ಏನಾಗಿರ್ತದೆ? 6 ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಲೆಕ್ಕವನ್ನು ನೀವು ಉದಾಹರಣೆ
ಕೊಡುವ ಮೂಲಕ ಕೂಡ ಮಾಡ್ಬೋದು, ಅಥವಾ ನೇರವಾಗಿ ಕೇವಲ ಡಿಜಿಟಲ್ ರೂಟ್ಗಳನ್ನು ಕ್ಯಾಲ್ಕುಲೇಟ್ ಮಾಡೋದರ ಮೂಲಕ ಕೂಡ ಮಾಡ್ಬೋದು. ಸೊ ಇಲ್ಲಿ ಮೊದಲಿಗೆ ಈ ರೀತಿಯಲ್ಲಿ ಬರೀಬೇಕು. ಆಮೇಲೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಬೇಕು, 8 ಅಂಕೆಗಳ ಸಂಖ್ಯೆ. ಹಾಗೆ ತೆಗೆದುಕೊಂಡಂತಹ ಸಂಖ್ಯೆಯ ಡಿಜಿಟಲ್ ರೂಟ್ ಏನಾಗಿರಬೇಕು, 5 ಆಗಿರಬೇಕು. ಆ ರೀತಿ ಬರುವ ಹಾಗೆ ಅಂಕೆಯನ್ನು ತೆಗೆದುಕೊಂಡು ಅದಕ್ಕೆ 10 ಕೂಡಿಸಿ ಪುನಃ ಅದರ ಡಿಜಿಟಲ್ ರೂಟನ್ನು ಫೈಂಡ್ ಔಟ್ ಮಾಡಬೇಕು. ಆಗ ಬರುವಂಥ ಉತ್ತರ ಏನಾಗಿರ್ತದೆ, ಅದು ಆ 10 ಹೆಚ್ಚಾಗಿರುವ ಸಂಖ್ಯೆಯ ಡಿಜಿಟಲ್ ರೂಟ್ ಆಗಿರ್ತದೆ. ಕ್ವಶನ್ ನಂಬರ್ 2, ಯಾವುದಾದರೂ ಒಂದು ಸಂಖ್ಯೆಯನ್ನು ಬರೆಯಿರಿ. ಅದಕ್ಕೆ ಪದೇ ಪದೇ ಪುನರಾವರ್ತಿತವಾಗಿ 11 ಕೂಡುವ ಮೂಲಕ ಒಂದು ಶ್ರೇಣಿಯನ್ನು ಪಡೆಯಿರಿ. ಈ ಶ್ರೇಣಿಯ ಸಂಖ್ಯೆಗಳ ಡಿಜಿಟಲ್ ರೂಟುಗಳು ಏನಾಗಿರುತ್ತವೆ? ನಿಮ್ಮ ಅವಲೋಕನಗಳನ್ನು ಹಂಚಿಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿ ಯಾವುದೇ ಸಂಖ್ಯೆಯನ್ನು ತೆಗೆದುಕೊಳ್ಬೋದು. ಸೊ ಒಂದು ಮೊದಲನೇ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಈಗ ಉದಾಹರಣೆಗೆ ನಾನು ಒಂದು ಸಂಖ್ಯೆ 9 ಅಂತ ತೆಗೆದುಕೊಳ್ತೇನೆ. ಇದಕ್ಕೆ ನಾವು ನೆಕ್ಸ್ಟ್ ಏನು ಮಾಡಬೇಕು, 11 ಕೂಡಿಸ್ತಾ ಹೋಗಬೇಕು. 9 + 11 ನಮಗೆ 20 ಕೊಡ್ತದೆ. 20 + 11 31. 31 + 11 42. 42 + 11 53. 53 + 11 64. 64 + 11 75. 75 + 11 86. 86 + 11 97. ಹಾಗೆ 97 + 11 108. 108 + 11 119. ಈ ರೀತಿಯಲ್ಲಿ ನೀವು ಸಂಖ್ಯೆಗಳನ್ನು ಬರೀತಾ ಹೋಗಿ. ಯಾವುದೇ ಸಂಖ್ಯೆಯನ್ನು ತೆಗೆದುಕೊಳ್ಬೋದು. ನಾನಿಲ್ಲಿ 9 ತೆಗೆದುಕೊಂಡಿದ್ದೇನೆ. ನೀವು ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ಅದಕ್ಕೆ 11 ಕೂಡಿಸ್ತಾ ಹೋಗಿ ಅಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನು ರಚಿಸ್ತಾ ಹೋಗಬೇಕು. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇದರ ಡಿಜಿಟಲ್ ರೂಟನ್ನು ನಾವು ಈಗ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಈಗ ನಮಗೆ 9 ಸಿಗ್ತಾ ಇದೆ. ಹಾಗೆ ಇಲ್ಲಿ ಏನು ಸಿಗ್ತಾ ಇದೆ, 2 + 0 ಅಂದರೆ ಇದು ನಮಗೆ 2 ಕೊಡ್ತದೆ. ಆಮೇಲೆ ಇಲ್ಲಿ 3 + 1, ಸೊ ಇದು ನಮಗೆ 4 ಕೊಡ್ತಾ ಇದೆ. ನೆಕ್ಸ್ಟ್ 4 + 2 6. 5 + 3 8. 6 + 4. 6 + 4 ಅಂತ ಹೇಳಿದರೆ ಇದು 10 ಕೊಡ್ತದೆ. ಪುನಃ ನಾವು ಇದನ್ನು ಕೂಡಿಸಬೇಕು, 1 + 0 ಮಾಡಬೇಕು. ಅಂದರೆ ಇದು ನಮಗೆ ಏನನ್ನು ಕೊಡ್ತದೆ, 1 ಕೊಡ್ತದೆ. ನೆಕ್ಸ್ಟ್ ಇಲ್ಲಿ 75 ಇದೆ. 7 + 5 ಮಾಡಿದರೆ ಇದು ನಮಗೆ 12 ಕೊಡ್ತದೆ. ಪುನಃ ನಾವು ಇದನ್ನು ಕೂಡಿಸಬೇಕು, 1 + 2. 1 + 2 ಕೂಡಿಸಿದಾಗ ನಮಗೆ ಇಲ್ಲಿ 3 ಸಿಗ್ತಾ ಇದೆ. ನೆಕ್ಸ್ಟ್ 8 + 6 ಇದು ನಮಗೆ 14 ಕೊಡ್ತದೆ. ನೆಕ್ಸ್ಟ್ 14, 1 ಮತ್ತು 4 ಕೂಡಿಸಬೇಕು. ಸೊ ಇದು ನಮಗೆ 5 ಕೊಡ್ತದೆ. 9 ಮತ್ತು 7. 9 + 7 ಅಂತ ಮಾಡಿದರೆ 16 ಸಿಗ್ತಾ ಇದೆ. ಪುನಃ 16 ಕೂಡಿಸಬೇಕಂದ್ರೆ 1 + 6 ಮಾಡಬೇಕು. ಆಗ ನಮಗೆ ಇಲ್ಲಿ 7 ಸಿಗ್ತಾ ಇದೆ. ನೆಕ್ಸ್ಟ್ 1 + 0 + 8 ಇದು ನಮಗೆ 9 ಕೊಡ್ತದೆ. ಹಾಗೆ ನೆಕ್ಸ್ಟ್ 1 + 1 + 9, ಸೊ ಇದು 11 ಕೊಡ್ತದೆ. ನೆಕ್ಸ್ಟ್ 11 ಎನ್ನುವಂಥದ್ದು ಡಬಲ್ ಡಿಜಿಟ್. ಪುನಃ 1 + 1 ಮಾಡಬೇಕು. ಸೊ ಆಗ ನಮಗೆ ಅದು 2 ಕೊಡ್ತದೆ. ಸೊ ನೀವಿಲ್ಲಿ ಗಮನಿಸಿ ಯಾವ ರೀತಿಯ ಸಂಖ್ಯೆಗಳು ನಮಗೆ ಸಿಕ್ಕಿದೆ ಇಲ್ಲಿ. 9 2 4 6 1 3 5 7 ಈ ರೀತಿ ಸಂಖ್ಯೆಗಳು ಸಿಕ್ಕಿದೆ. ಆಮೇಲೆ ಪುನಃ ನೆಕ್ಸ್ಟ್ ಮುಂದಿನ ಸಂಖ್ಯೆಗಳಿಗೆ ಅದೇ ಪ್ಯಾಟರ್ನ್, ಅದೇ ವಿನ್ಯಾಸ ಏನು ರಿಪೀಟ್ ಆಗ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ 1 2 3 4 5 6 7 8 9 ರೀತಿಯ ನಮಗೆ ಡಿಜಿಟಲ್ ಮೂಲಗಳು ಅಥವಾ ರೂಟ್ಗಳು ಸಿಕ್ಕಿದೆ. ನೆಕ್ಸ್ಟ್ ಬರುವಂಥ ಸಂಖ್ಯೆಗಳಿಗೆ ಅವೇ ಆ ಡಿಜಿಟಲ್ ರೂಟ್ಗಳು ಏನಿದೆ ನಮಗೆ ಸಿಕ್ಕಿರುವಂಥ 9, ಅದು ಪ್ಯಾಟರ್ನ್ ಏನಿದೆ ರಿಪೀಟ್ ಆಗ್ತಾ ಹೋಗ್ತಾ ಇದೆ ಇಲ್ಲಿ. ಸೊ ಇಲ್ಲಿ ನಮ್ಗೆ ಏನು ಹೇಳಿದ್ದಾರೆ, ಈ ಶ್ರೇಣಿಯ ಸಂಖ್ಯೆಗಳ ಡಿಜಿಟಲ್ ರೂಟ್ಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಾವು ಅದನ್ನು ಕಂಡುಹಿಡಿದಿದ್ದೇವೆ. ಹಾಗೆ ನಿಮ್ಮ ಅವಲೋಕನಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಏನೆಲ್ಲ ಬರೀಬೋದು, ಮೊದಲಿಗೆ ನಾವಿಲ್ಲಿ ಬರೀಬೋದು, ಇಲ್ಲಿ ಡಿಜಿಟಲ್ ರೂಟ್ನ ಮಾದರಿ ಏನಿದೆ 9 2 4 6 8 1 3 5 7 ಇದು ಪುನರಾವರ್ತಿತವಾಗ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ನೆಕ್ಸ್ಟ್ ಬರೋ ನಂಬರ್ಸಿಗೆ ಅದು ರಿಪೀಟ್ ಆಗ್ತಾ ಹೋಗ್ತದೆ. ಸೊ ಅದು ಒಂದು ಪಾಯಿಂಟ್ ಆಗಿ ನಾವು ಬರೀಬೋದು.
ಹಾಗೆ ನೀವಿಲ್ಲಿ ಗಮನಿಸಿದ್ರೆ ಬೆಸ ಮತ್ತು ಸಮ ಸಂಖ್ಯೆಗಳ ಗುಂಪನ್ನು ಗಮನಿಸಿ. ಇಲ್ಲಿ ಏನಿದೆ, ಇಲ್ಲಿ ಒಂದು ಬೆಸ ಸಂಖ್ಯೆ ಇದೆ, ಆಮೇಲೆ 4 ಸಮ ಸಂಖ್ಯೆಗಳ ಗುಂಪು ಇದೆ. ಹಾಗೆ ನೆಕ್ಸ್ಟ್ ಬರುವಂಥದ್ದು ಏನಿದೆ, ಪುನಃ 4 ಬೆಸ ಸಂಖ್ಯೆ 5 ಇಲ್ಲಿ ನೀವು ಕಾಣ್ಬೋದು 5 ಬೆಸ ಸಂಖ್ಯೆಗಳ ಗುಂಪಿದೆ. ಆಮೇಲೆ ಪುನಃ ಒಂದು ಸಮ ಸಂಖ್ಯೆ ಇದೆ. ಈ ರೀತಿಯಲ್ಲಿ ನೀವು ಕಾಣ್ಬೋದು ಸಮ ಮತ್ತು ಬೆಸ ಸಂಖ್ಯೆಗಳ ಗುಂಪುಗಳು ಬೇರೆ ಬೇರೆಯಾಗಿ ಇದೆ ಇಲ್ಲಿ. ಸೊ ಅದು ಕೂಡ 2ನೇ ಪಾಯಿಂಟ್ ಆಗಿ ನೀವು ತೆಗೆದುಕೊಳ್ಬೋದು. ಹಾಗೆ ಇದರಲ್ಲಿ ಯಾವುದೆಲ್ಲ ಸಂಖ್ಯೆಗಳು ಇದೆ, ಎಲ್ಲ ಸಂಖ್ಯೆಗಳು 1ರಿಂದ 9ರವರೆಗಿನ ಎಲ್ಲ ಅಂಕೆಗಳು ಏನಾಗಿದೆ, ಡಿಜಿಟಲ್ ರೂಟ್ಗಳಲ್ಲಿ ಸೇರಿಕೊಂಡಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದೆಲ್ಲ ಪಾಯಿಂಟ್ಸನ್ನು ನೀವು ನಿಮ್ಮ ಅವಲೋಕನಗಳನ್ನು ಹಂಚಿಕೊಳ್ಳಿ ಅಂತ ಹೇಳಿದ್ದಾರೆ ಈ ಕ್ವಶನ್ ಅಲ್ಲಿ. ಸೊ ಅದನ್ನು ನೀವು ಪಾಯಿಂಟ್ ವೈಸ್ ಅಲ್ಲಿ ಬರೀಬಹುದು. ಇಲ್ಲಿ ನಾವು ಅವಲೋಕನವನ್ನು ಈ ರೀತಿಯಲ್ಲಿ ಬರೀಬಹುದು. ಡಿಜಿಟಲ್ ರೂಟ್ನ ಮಾದರಿ 9, 2, 4, 6, 8, 1, 3, 5, 7 ಪ್ರತಿ 9 ಸಂಖ್ಯೆಗಳ ನಂತರ ಪುನರಾವರ್ತನೆಯಾಗುತ್ತಿದೆ ಅಂತ ಹೇಳಿ. ನೀವಿಲ್ಲಿ ಗಮನಿಸಿದ್ರೆ ನೀವಿಲ್ಲಿ ನೋಡ್ಬೋದು 9 ಇದೆ ಇಲ್ಲಿ, 9, 2, 4, 6, 8, 1, 3, 5, 7 ಅದರ ನಂತರ ಪುನಃ 9 ಸಂಖ್ಯೆಗಳು ಆದ ನಂತರ ಪುನಃ ಅದೇ ಮಾದರಿ ರಿಪೀಟ್ ಆಗ್ತಾ ಇದೆ, ಪುನರಾವರ್ತನೆ ಆಗ್ತಾ ಇದೆ. ಸೊ ಇದು ಒಂದು ಅವಲೋಕನ. ನಂತರ ನೀವಿಲ್ಲಿ ಕಾಣಬಹುದು ಸಮ ಸಂಖ್ಯೆಗಳ ಗುಂಪನ್ನು ಕಾಣ್ಬೋದು, 2, 4, 6, 8. ಸೊ ಸಮ ಸಂಖ್ಯೆಗಳು ಗುಂಪುಗಳಲ್ಲಿ ಬರ್ತಾ ಇದೆ. ಅದರ ನಂತರ 1, 3, 5, 7, 9 ಇದು ಬೆಸ ಸಂಖ್ಯೆಯ ಗುಂಪು. ಸೊ ಸಮ ಮತ್ತು ಬೆಸ ಸಂಖ್ಯೆಗಳು ಏನಾಗ್ತದೆ, ಗುಂಪುಗಳಲ್ಲಿ ಅಥವಾ ಸಮೂಹಗಳಲ್ಲಿ ಬೇರೆ ಬೇರೆಯಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ನಮಗೆ ಸಿಕ್ಕಂತ ಈ ಡಿಜಿಟಲ್ ರೂಟ್ ಏನಿದೆ, ಇದರಲ್ಲಿ 1ರಿಂದ 9ರವರೆಗಿನ ಎಲ್ಲಾ ಸಂಖ್ಯೆಗಳು ಇದೆ, ಎಲ್ಲಾ ಅಂಕೆಗಳು ಇದೆ. ಸೊ ಡಿಜಿಟಲ್ ರೂಟ್ಗಳಲ್ಲಿ 1ರಿಂದ 9ರವರೆಗಿನ ಎಲ್ಲಾ ಅಂಕೆಗಳು ಸೇರಿವೆ. ಸೊ ಇದೆಲ್ಲವೂ ಕೂಡ ನಾವು ಇಲ್ಲಿ ಈ ಒಂದು ಸೀರೀಸ್ ಅಥವಾ ಈ ಒಂದು ಶ್ರೇಣಿಯನ್ನು ನೋಡಿದಾಗ ಈ ಎಲ್ಲ ವಿಷಯಗಳನ್ನು ಅವಲೋಕನ ಮಾಡ್ಬೋದು.